ತಿಂಗಳಲ್ಲೇ ಮನೆ ಮುಗಿದೋಗಿತ್ತು. ಹೇಳ್ಬೇಕಂದ್ರೆ ಎಕ್ಸಲೆಂಟ್. ಓಕೆ. ಪ್ರವೀಣ್ ಅವ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಇವಾಗಲೂ ನೆನಪಿಸ್ಕೊಳ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಫ್ಲೆಕ್ಸಿಬಲ್ ಅವರು. ಓಕೆ. ನಮ್ಗೆ ಒಂದು ಪ್ಲಾನ್ ಕೊಟ್ಟಿದ್ರೆ ಆ್ಯಕ್ಚುಲಿ ಅದ್ರ ಮೇಲೆ ನಾವು 4-5 ಪ್ಲಾನ್ ವರ್ಕೌಟ್ ಮಾಡಿದ್ವಿ. ಆ್ಯಕ್ಚುಲಿ ಅವರು ಒಂದು 3-4 ಪ್ಲಾನ್ ಕೊಟ್ಟರು. ಓಕೆ. ಪ್ಲಾನಿಂಗ್ ಕೊಟ್ಟಾಗ್ಲೂ ನಾವು ವರ್ಕೌಟ್ ಮಾಡಿದ್ವಿ. ಆಮೇಲೆ ಕನ್ಸ್ಟ್ರಕ್ಷನ್ ಆಗ್ತಾನೂ ಅಷ್ಟೇ. ಓಕೆ. ಅವರು ಫಸ್ಟಿಗೆ ನಾವು ಕೊಟೇಶನ್ ನೋಡಿದಾಗ ನಿಜವಾಗ್ಲೂ ನಾವು ಈ ಥರ ಇದೆಯಲ್ಲ, ತುಂಬ ಸ್ಟ್ರಿಕ್ಟ್ ಆಗಿದಾರ ನಾವು ಹಾಗೆ ಹೀಗೆ ಅಂತೆಲ್ಲ ಅನ್ಕೊಂಡಿದ್ದೆ. ಆ್ಯಕ್ಚುಲಿ ಈಗ ಕೆಲವರೆಲ್ಲ ಹಾಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಆ್ಯಕ್ಚುಲಿ ಹಾಗಿಲ್ಲ. ಅಂದರೆ ಆಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ಸುಮಾರಷ್ಟು ಚೇಂಜಸ್ ಮಾಡಿದ್ರು. ಯಾಕೆಂದರೆ ಬೇರೆ ಬಿಲ್ಡರ್ ಆದರೆ ಏನು ಸ್ಮಾಲ್ ಚೇಂಜ್ ಮಾಡಿದ್ರು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಬಟ್ ಪ್ರವೀಣ್ ಅವರು ಆ ವಿಚಾರದಲ್ಲಿ ಇಸ್ ಟೂ ಗ್ರೇಟ್. ಆ್ಯಕ್ಚುಲಿ ಫ್ಲೆಕ್ಸಿಬಲ್ ಇದ್ದಾರೆ. ಪ್ಲಾನಿಂಗು ಅಷ್ಟೇ, ನಾವು ಹೇಗೆ ಹೇಳ್ತೀವೋ ಹಾಗೆ. ಓಕೆ. ಓಕೆ. ಅದು ನಿಜ ಹೇಳ್ಬೇಕಂದ್ರೆ ಒಂದು ಮೋಲ್ಡ್ ಹಾಕೋವರೆಗೆ ನಮ್ಗೆ ಲೋನ್ ಆಗಿರಲಿಲ್ಲ. ಲೋನ್ ಪ್ರೊಸೀಜರ್ ಅವರೇ ನಮಗೆ ಏನಾಗಲ್ಲ ಸರ್ ಆಗುತ್ತೆ ಅಂತ ಅವರೇ ಸ್ಟ್ರೆಂತ್ ಆಗಿ ಇಟ್ಕೊಂಡು ಮಾಡಿಸಿರೋದು, ಗೈಡೆನ್ಸ್ ಕೊಟ್ಟಿದ್ದಾರೆ. ಹೌದು, ಖಂಡಿತ. ಎಲ್ಲದಕ್ಕೂ ಆಮೇಲೆ ಇನ್ನೊಂದೇ ಅದೇ ಫೈನಾನ್ಷಿಯಲ್ ಮನೆಯವ್ರು ಹೇಳ್ದಂಗೆ ಕೆಲವ್ರದ್ದೆಲ್ಲ ಕಿರಿಕಿರಿ ಇರುತ್ತೆ. ಇವಾಗ ಕೊಡಲೇಬೇಕು 100% ಟೈಮ್.